2010 2011 ವಿದ್ಯಾರ್ಥಿಗಳು ಈ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬ ಖುಷಿ ವಿಚಾರ. ನಮ್ಮ ಶಾಲೆಗೆ ಹನುಮಂತ ಕೋಲ್ಕರ್ ಅವರು ಗುರುವಂದನೆ ಕಾರ್ಯಕ್ರಮ ಮಾಡ್ತೀವ್ರಿ, ನಮಗೆ ಶಾಲೆಯಲ್ಲಿ ಅವಕಾಶ ಒದಗಿಸಿಕೊಡ್ರಿ ಅಂತೇಳಿ ನಮ್ಮ ಮುಖ್ಯ ಗುರುಗಳನ್ನು ಕೇಳಿದರು. ಅದರ ಜೊತೆಗೆ ನಾವು ಕೂಡ ನಮ್ಮ ಊರಿನ ಪಂಚಾಯತಿ ವರ್ಗದವರಿಗೆ ಸ್ವಲ್ಪ ವಿಷಯ ತಿಳಿಸಿ, ಯಾಕಂದರೆ ನಾವು ಪಂಚಾಯತಿ ವರ್ಗದವರು ಅಂಡರ್ಸ್ಟ್ಯಾಂಡ್ ಆಗಿರಬೇಕಾಗುತ್ತೆ. ಈ ಹಳೆಯ ವಿದ್ಯಾರ್ಥಿಗಳು ಗುರುವಂದನೆ ಕಾರ್ಯಕ್ರಮದ ಕುರಿತು ಅವರೆಲ್ಲ ಮಾತಾಡಿ ಮುಂದೆ ಏನು ಮಾಡ್ಬೇಕು ಅನ್ನೋದು ವಿಚಾರ ಮಾಡಿರಿ ಅಂತ ಹೇಳಿದ್ವಿ. ಅದರ ಪ್ರಕಾರ ಅವರು ಮಾಡಿದರು. ನಮ್ಮ ಮುಖ್ಯ ಗುರುಗಳು ಹೇಳ್ದಂಗೆ ನಂದು ಒಂದು ಕನಸಿದೆ. ನನ್ನ ಸ್ವಾರ್ಥದ ಕನಸಲ್ಲ, ಕನಸು ಇರಬೇಕು, ಎಲ್ರಿಗೂ ಇರಬೇಕು. ಕನಸು ಇರಲಿಲ್ಲ ಅಂದರೆ ಅವ್ರು ಮನುಷ್ಯ ಅಲ್ಲ ಅಂತ ನನ್ನ ಪ್ರಕಾರ. ಕನಸು ಇರಬೇಕು. ಆ ಕನಸು ಹೆಂಗಿರ್ಬೇಕಂದ್ರೆ 4 ಮಂದಿಗೆ ಉಪಯೋಗ ಆಗಿರಬೇಕು. ಅದು ಯಾವತ್ತೂ ಎಲ್ಲರಿಗೂ ನೆರಳಾಗಿರ್ಬೇಕು. ಅಂಥ ಕನಸುಗಳನ್ನಿರಬೇಕು. ಸ್ವಾರ್ಥದ ಕನಸುಗಳನ್ನು ಕಾಣಬಾರ್ದು. ಸ್ವಾರ್ಥದ ಕನಸು ಕಂಡಾಗ ಅದರಲ್ಲಿ ನಾವು ಸಕ್ಸಸ್ ಆಗೋದರಲ್ಲಿ ವಿಫಲವಾಗಿ ಹೋಗಿಬಿಡ್ತೀವಿ. ನಮ್ಮ ಗ್ರಾಮದ ಸುತ್ತು 16 ಹಳ್ಳಿಗಳಿವೆ. ಆ 16 ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ವಿದ್ಯಾಭ್ಯಾಸ, ಪ್ರೌಢಶಾಲೆ ವಿದ್ಯಾಭ್ಯಾಸನ ನನ್ನೂರಿನಲ್ಲಿ ಮಾಡ್ತಿದ್ರು. ಅದನ್ನೆಲ್ಲ ನೋಡಿ ಅದು ಒಂಥರ ಖುಷಿ ಇರಿದೆ. ಬಟ್ ನಂತರ ಪ್ರೌಢಶಾಲೆ ವಿದ್ಯಾಭ್ಯಾಸ ಮುಗಿದ ಕೂಡಲೇ ಹೊಸಪೇಟೆಗೋ ಕೊಪ್ಪಳಕ್ಕೋ ಹೋಗುವಂಥ ಸ್ಥಿತಿಗತಿ ನನ್ನೂರಲ್ಲಿದೆ. ಇದನ್ನು ನಾವು ಹಾಗೂ ನಿಮ್ಮ ಮಕ್ಕಳ ಭವಿಷ್ಯನ ನಮ್ಮೂರಲ್ಲೇ ಕಾಲೇಜುಗಳನ್ನು ಕಟ್ಟಿಸ್ಬೇಕು, ಸರ್ಕಾರದಿಂದ ತರಿಸ್ಬೇಕು. ಈಗ ನಮಗೊಂದು ಕಾಲೇಜ್ ಕೊಟ್ಟಾರ, ಕಾಮರ್ಸ್ ಅಂತೇಳಿ ಕೊಟ್ಟಾರ, ಅದು ಮುಂದುವರೆದಿದೆ. ಬಟ್ ಇನ್ನೂ ನಮಗೆ ಅವಶ್ಯಕತೆವಾಗಿರ್ತಕ್ಕಂಥ ಕಾಲೇಜ್ಗಳು ಬೇಕಾಗಿದೆ. ITI ಕಾಲೇಜ್ ಬೇಕಾಗಿದೆ, ಡಿಪ್ಲೊಮಾ ಕಾಲೇಜ್ ಬೇಕಾಗಿದೆ, ನರ್ಸಿಂಗ್ ಕಾಲೇಜ್ ಬೇಕಾಗಿದೆ. ಇಂಥ ಕಾಲೇಜುಗಳಿಗೆ ತಾವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ. ನಾನು ಮೊನ್ನೆ ನಮ್ಮ ಕಾಲೇಜು ಕಾಮರ್ಸ್ ಕಾಲೇಜ್ ಬಂದಾಗ ಅದಕ್ಕೆ ಅಡ್ಮಿಷನ್ಗೆ ಸ್ವಲ್ಪ ವಿಳಂಬ. ನಮ್ಮ ಶಾಲೆಯಲ್ಲೇ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡೋದಕ್ಕೆ ಹಿಂದೇಟ್ ಆಗ್ತಾಯಿದ್ರು. ಅವ್ರ ಜೊತೆಗೆ ನಮ್ಮ ಪಾಲಕರು ಕೂಡ ಅವರಂತೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಡ್ಮಿಷನ್ಗೆ ನಾವು ಹೇಳ್ತೀವಿ, ನಮ್ಮ ಮುಖ್ಯ ಗುರುಗಳು ರಿಕ್ವೆಸ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಅರ್ಥಪೂರ್ಣವಾಗಿ ತಿಳಿಸಿ ಹೇಳಿದ್ರು ಕೂಡ ಅವರು ನಮ್ಮ ಮಗ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಬಿಡ್ರಿ, ಅವ್ರ ಇದ್ದಲ್ಲಿ ಕಳ್ಸಕ್ಕೆ ಹೋಗ್ಬಿಡ್ತೀವಿ. ಭಾಳ ಬೇಜಾರಾಗಂಥ ವಿಚಾರ ನಾವು ಅಂತ ಇದ್ರು. ಏನು ಮಾಡಬೇಕು? ಆಲ್ರೆಡಿ ನಮ್ಮೂರಿಗೆ ಕಾಲೇಜ್ 2 ಬಾರಿ ಬಂದು ವಾಪಸ್ ಹೋಗಿದೆ ಅಂತ ಹೇಳ್ತಿದ್ರೆ. ನಮ್ಮ ರಿಟೈರ್ಡ್ ಇವರು ಪಾಟೀಲ್ ಸರ್ ಕೂಡ ಹೇಳಿದ್ರು, ನಾನಿದ್ದಾಗಲೇ ಕಾಲೇಜ್ ಆಗಬೇಕಾಯ್ತು, ಇದುವರೆಗೂ ಆಗಿಲ್ಲ. ಯಾಕೆಂತ ಮೊನ್ನೆ ಬಂದಿದ್ರು ಕಾಲೇಜ್ ಕಾರ್ಯಕ್ರಮಕ್ಕೆ ಕರೆದಾಗ ಅವ್ರು ವಾಟ್ಸಪ್ ನೋಡಿಕೊಂಡು ಅವರು ಅಭಿಮಾನದಿಂದ ಮೊನ್ನೆ ಬಂದು ಕೇಳಿದ್ರು, ಅವಾಗಲೇ ಆಗಿಲ್ಲ ಇವಾಗಲೇ ಆಗಿಲ್ಲ, ಏನು ಕಾರಣ ಅಂತಂದು ಪಾಟೀಲ್ ಸರ್ ಕೇಳಿದ್ರು. ಸರ್, ವಿದ್ಯಾರ್ಥಿಗಳು ಈಗ ಅಡ್ಮಿಷನ್ ಮಾಡ್ತಲ್ಲ, ಕಾಲೇಜ್ ಅವಾಗಲೇ ಬಂತು ವಾಪಸ್ ಹೋತು, ಅದನ್ನು ಯಾರು ವಿಚಾರ ಮಾಡಿದ್ರು ಇಲ್ಲ ಗೊತ್ತಿಲ್ಲ. ಬಟ್ ಈಗ ನಮ್ಮ ವಿದ್ಯಾರ್ಥಿಗಳು ಅಡ್ಮಿಷನ್ನೇ ಮಾಡ್ಸೋಕೆ ಹೋಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಅದಕ್ಕಾಗಿ ನಾವು ಊರಿನ ಹಿರಿಯರು, ಸಂಘಟನೆಕಾರರು ಎಲ್ಲರನ್ನ ಹತ್ತಿರ ಹೋಗಿ ಅವರಿಗೆ ಇರ್ತಕ್ಕಂಥ ವಿಷಯನ ಕಾಲೇಜ್ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಬಿಟ್ಟರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮೂರು ಕಾಲೇಜ್ ಸಿಗುತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ದಯಮಾಡಿ ನಮಗೆ ಕೈ ಜೋಡಿಸಿ, ನಮ್ಮ ಶಾಲೆಯಲ್ಲಿ ಕಾಲೇಜ್ ಆಗ್ತಾ ಇರೋದೆ ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಾವು ಅಲ್ಲಿನ ಕಾಲೇಜ್ ತೊಗೋಬೇಕು. ಅದ್ರ ಜೊತೆಗೆ ಮುಂದಿನ ಕಾಲೇಜ್ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ಅದು ಎಲ್ಲರೂ ಕೈ ಜೋಡಿಸಿಂಥ ಎಲ್ಲ ಹಿರಿಯರ ಜೊತೆಯಲ್ಲಿ, ಸಂಘಟನೆಕಾರರ ಜೊತೆಯಲ್ಲಿ ರಿಕ್ವೆಸ್ಟ್ ಮಾಡಿ ಅದರದ್ದೊಂದು ಕಾರ್ಯಕ್ರಮ ಮಾಡಿ ಎಲ್ಲರೂ ನಮ್ಮ ಹಿರಿಯರು ಬಂದು ನಮಗೊಂದು ಮಾತು ಹೇಳಿದ್ರು, ಯಾರನ್ನೂ ಇಲ್ಲಿಂದ TC ಕೊಡಬೇಡಿ, ಎಲ್ರಿಗೂ ಇಲ್ಲೇ ಅಡ್ಮಿಷನ್ ಮಾಡಿಸಿ ಕೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮೂರಿನವ್ರೆಲ್ಲರೂ ಸಪೋರ್ಟ್ ಮಾಡಿದ್ರೆ ಅವರೆಲ್ಲರಿಗೂ ಚಿರಋಣಿಯಾಗಿರ್ತೀನಿ. ನಾನು ವೈಯಕ್ತಿಕವಾಗಿ ನಮ್ಮೂರಿನ ಎಲ್ಲ ಗುರು ಹಿರಿಯರಿಗೂ ಇಲ್ಲಿ ಅಡ್ಮಿಷನ್ ಮಾಡಿಸಿರ್ತಕ್ಕಂಥ ಎಲ್ಲ ಪಾಲಕರಿಗೂ ನಾನು ಚಿರಋಣಿಯಾಗಿರ್ತೀನಿ. ಯಾಕಂದರೆ ಆ ಕಾಲೇಜ್ ಉಳಿದಿದೆ, ಅದು ನನಗೆ ಖುಷಿ ತಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮೂರು ಎಲ್ಲ ಥರದ ನಾನೇನು ಹೇಳಿದ್ನಲ್ಲ, ITI, ಡಿಪ್ಲೊಮಾ, ನರ್ಸಿಂಗು, ಇವುಗಳು ನಮ್ಮೂರಲ್ಲಿ ಕಲಿಯುವಂಥ ವಿಚಾರ ಬರಲಿ. 16 ಹಳ್ಳಿ ನಮ್ಮ ಊರಿನ ಹಿಂದ್ಗಡೆ ಇರ್ತಕ್ಕಂಥ ಊರಿನ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳು ನನ್ನೂರಲ್ಲೇ ಕಲೀಲಿ ಅನ್ನೋದೊಂದು ಆಶೆ ಇದೆ. ಈ ಆಶೆಗೆ ಎಲ್ಲರೂ ನೀವೆಲ್ಲ ಕೈ ಜೋಡಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನೀವೆಲ್ಲ ಒಗ್ಗಟ್ಟಿಂದ ಬಂದಿದ್ರಿ. ಒಗ್ಗಟ್ಟಲ್ಲಿ ಬಲವಿರುತ್ತೆ, ಒಗ್ಗಟ್ಟಿನಲ್ಲಿ ಜಯ ಇರುತ್ತೆ. ಹಾಗೆ ಈ ನನ್ನ ಕಾಲೇಜ್ ವಿಚಾರದಲ್ಲಿ ಕೂಡ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಹೇಳ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿ. ನೀವೆಲ್ಲ ಶಿಕ್ಷಣ ಪಡ್ಕೊಂಡಿದ್ರಿ, ಆಗದ ಸಂಘಟನೆಕಾರರು ಕೂಡ ಆಗಿದ್ದೀರಿ. ಬಟ್ ನಾವು ಮುಂದಿನ ದಿನಗಳಲ್ಲಿ ಕಾಲೇಜ್ ಬೇಕು ಅಂದರೆ ಹೋರಾಟದ ಅವಶ್ಯಕತೆ ಇದೆ. ಆ ಹೋರಾಟದ ಒಂದು ವೇಳೆ ಏನಾದರೂ ಮುಂದೆ ಹಮ್ಮಿಕೊಂಡ್ರೆ
ಅದಕ್ಕೆಲ್ಲರೂ ತಾವು ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ನನ್ನ ಮನಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ಇಷ್ಟೊತ್ತು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಹೊಂದಿಸಿ ಗುರುಗಳಿಗೂ ಗುರು ಮಾತೆಯರಿಗೆಲ್ಲ ಹೊಂದಿಸಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೇನೆ ಅಂತ ಹೇಳ್ತಾರೆ. ಜೈ ಭೀಮ್, ಜೈ ಕರ್ನಾಟಕ ಮಾತು.